ಮಲೆನಾಡಿನಲ್ಲಿಯೇ ಮಳೆಯಿಲ್ಲ. ಆದರೂ ರೈತರು ಅಲ್ಪ ಸ್ವಲ್ಪ ಬೆಳೆ ಬೆಳೆದುಕೊಂಡಿದ್ದಾರೆ. ಇಷ್ಟಾದ್ರೂ ತೊಂದರೆ ತಪ್ಪಿಲ್ಲ. ಯಾಕಂದ್ರೆ ಸೋಮಿನಕೊಪ್ಪ, ಫಲವನಹಳ್ಳಿ ಸೇರಿದಂತೆ ಇತರೆ ಗ್ರಾಮಗಳಲ್ಲಿ ಗಿಳಿಗಳ ಕಾಟ ಜಾಸ್ತಿಯಾಗಿದೆ. ಬರದ ಛಾಯೆ ನಡುವೆ ಮೆಕ್ಕೆಜೋಳ ಬೆಳೆದಿದ್ದಾರೆ. ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಗಿಳಿಗಳ ಕಾಟ. ಆ ಗಿಳಿಗಳ ಕಾಟಕ್ಕೂ ಒಂದು ಮದ್ದು ಇದೆ, ಅದುವೇ ಬಾಂಡಾನ್ ಔಷಧಿ. ನಮಸ್ತೆ. ಈ ಬಾಂಡಾನ್ ಔಷಧಿಯನ್ನ ಉಪಯೋಗಿಸ್ತಾ ಇದ್ದೀರಾ. ಸೊ ಇದು ಯಾವ ರೀತಿ ಸಹಾಯ ಮಾಡಿ? ಪ್ರತಿದಿನ ನಾವು 2-3 ಜನ ಕೂಲಿ ಆಳು ತಗೊಂಬಂದು ಹೊಲ ಸುತ್ತ ಎಲ್ಲ ಡಬ್ಬ ಬಡ್ಕೊಳ್ತಾ ಗಲಾಟೆ ಮಾಡ್ಕೊಳ್ತಾ ಹೋಗ್ತಾ ಇದ್ವಿ. ಅವ್ರು ಭೇಟಿ ಮಾಡಿ ಅಂದ್ರೆ ನಾನು ನನ್ನ ಮಗ ಹೋಗಿ ಭೇಟಿ ಮಾಡಿದ್ವಿ. ಅವರೆಲ್ಲ ಡೀಟೇಲ್ ಮಾಹಿತಿ ಕೊಟ್ಟರು ನಮಗೆ, ಹೀಗಿದೆ ನೋಡಿ ಸರ್ ಅಂತಂದು. ಪ್ರಾರಂಭದಲ್ಲಿ ಆ ಥರ ಏನು ಇರಲಿಲ್ಲ. ನಾವು ಇಲ್ಲಿ ತಿಂದಿರೋ ಕಾಣ್ತಿಲ್ಲ ಅಂತ ತಿಳ್ಕೊಂಡಿದ್ವಿ. ನೋಡಿದ್ರೆ ಇನ್ನೊಂದು 4 ದಿನ ಬಿಟ್ಟು ನೋಡ್ತೀವಿ, ಗಿಳಿ ಭಾಳ ತಿಂದ ಹಾಳು ಮಾಡಿತ್ತು ನಮ್ದು. ಆಮೇಲೆ ನಮ್ಮ ಅಳಿಯನಿಂದ ಮಾಹಿತಿ ಗೊತ್ತಾಯ್ತು. ಆ ತಕ್ಷಣ ಅವ್ರು ಭೇಟಿ ಮಾಡಿ ತಂದ್ವಿ. ಈ ಥರದ್ದು 1.5 ಲೀಟ್ರ್ ತೊಗೊಂಬಂದ್ವಿ. ಒಂದು ಕ್ಯಾನಿಗೆ ಅರ್ಧ ಲೀಟ್ರ್ ಹಾಕಿ ಸಿಂಪಡಿಸ್ರಿ ಅಂತ ಹೇಳಿದರು. ಅದು ಪೂರ್ತಿ ತೆನೆ ಮೇಲೆ ಬೀಳಬೇಕು ಅಂತ ಹೇಳಿದ್ರು. ಅದೇ ಥರ ಮಾಡಿದ್ವಿ ನಾವು. ಒಳ್ಳೆ ಸಲಹೆ ಕೊಟ್ಟರು ಆನಂದ್ ಸರ್ ಅವರು. ಅದೇ ಪ್ರಕಾರ ಮಾಡಿದ್ವಿ. ಮಾಡಿದ ಸ್ವಲ್ಪ ಹೊತ್ತಿಗೆ ಇದ್ದಂಥ ಗಿಳಿಗಳು ಹಾರಬಹುದು. ಆ ಗಿಳಿ ಓಡಿಸೋಕ್ಕೆ ಗಿಣಿರಾಮ ಅಂತ ಹೇಳಬೇಕಾಗತ್ತೆ. ರಾಮ ಬೇಕು ನಾವು ಓಡಿಸೋಕ್ಕಂತ ಅಂಥ ಪರಿಸ್ಥಿತಿ ಆಗ್ಬಿಟ್ಟು ನಮ್ಮ ಮನೆ ಬರ. ಅದರಿಂದ ಕೊನೆಗೆ ಅವರು ಹೇಳಿದಂಥ ಮಾಹಿತಿ ಪಡ್ಕೊಂಡು ಔಷಧಿ ಹೊಲದ ಸುತ್ತಲೂ ಸಿಂಪಡಿಸಿದ ಮೇಲೆ ಅವ್ರು ಹೇಳಿದ್ರು. ನಾವು ಒಂದು ದಿವಸ ಫೋನ್ ಮಾಡಿದೆ ಅವರಿಗೆ, ನಾನು ಪೂರ್ತಿ ಮಾಹಿತಿ ಗೊತ್ತಿರಲಿಲ್ಲ. ಏನು ಸರ್ ಎಷ್ಟು ದಿನ ಪವರ್ ಇರ್ತದೆ ಹೇಳಿ ಔಷಧಿ ಅಂತ ಹೇಳಿದೆ. 25 ದಿನ ಇರ್ತದೆ ಸರ್ ಅಂತ ಹೇಳಿದರು. ಅದು ಹಕ್ಕಿ ಬರಲ್ಲ ಅಂತೇಳಿ ಬರ್ತದೆ ಖಂಡಿತ ಬಂದು ತಿನ್ನಕ್ಕೆ ಹೋದಾಗ ಅದರ ವಾಸನೆಗೆ ಅದಂತೂ ಒಂಥರ ಕೆಟ್ಟ ದುರ್ವಾಸನೆ, ಅದು ಆ ವಾಸನೆಗೆ ಹಾರು ಹೋಗ್ತಾ ಇದ್ದವು. ಅದೊಂದು ಲೆಕ್ಕದಾಗೆ ನಾವು ದಿನ ಬಂದು ಕಾಯ್ದ ಒಂದು ಸಮಸ್ಯೆ ತಪ್ಪು. ಅದರಿಂದ ಅವರಿಂದ ಒಂದು ಅನುಕೂಲ ಆಯ್ತು. ಆಮೇಲೆ ಯಾಕೆ ಯಾರು ಗೊತ್ತಿರಲ್ಲ ನೋಡಿ, ರೈತರಿಗೆ ಗೊತ್ತಿರಲ್ಲ ಯಾವ ಔಷಧಿ ಇವಾಗ ಏನು ಮಾಡಬೇಕು ಅಂತ. ಅದರಲ್ಲಿ ಚಿತ್ರದ ಗಿಳಿ ಚಿತ್ರ, ಇತರ ಪಕ್ಷಿ ಚಿತ್ರ ಕೊಟ್ಟಿದ್ದಾರೆ. ಆಮೇಲೆ ಈಗೆಲ್ಲ ಏನಾಗಿದೆ ಅಂದರೆ ಕಾಡಿಂದ ನಾಡಿಗೆ ಪ್ರಾಣಿಗಳು ಬರ್ತದವೆ. ಈಗ ಹಂದಿ ತಗೊಳ್ರಿ, ಕರಡಿ ತಗೊಳ್ರಿ, ಚಿರತೆ ಎಲ್ಲ ಬರ್ತದವೆ. ಈಗ ಸ್ವಲ್ಪ ಮೇಡಮ್ ಅವ್ರು ಹೇಳಿದಾಗೆ ಮುಂಗಾರು ಮಳೆ ಬಂತು, ಬಿತ್ತನೆ ಮಾಡೋವರೆಗೂ. ಆಮೇಲೆ ಮಳೆ ಕೈ ಕೊಟ್ಬಿಡ್ತು. ಸಂತೋಷ ಆಗ್ತದೆ. ಇದೊಂದು ದುಃಖ ಬಂತು ನಮ್ಮ ಹಕ್ಕಿ ಗಿಣಿ ಕಾಟ ಶುರುವಾಯಿತು. ಗಿಣಿ ನೋಡಿದ್ರೆ ದಿನ ಬಂದು ಹೊಲ ಸುತ್ತೂ ನೋಡೋದು, ನಾವು ಹೊಟ್ಟೆ ಹೊರಿಸ್ಕೊಂಡು ಹೋಗೋದು, ಈ ರೀತಿ ಆಗ್ಬಿಟ್ಟಿತ್ತು. ಕೊನೆಗೆ ಒಂದು ಸುದ್ದಿ ಗೊತ್ತಾಯಿತು. ಆಮೇಲೆ ಅದನ್ನು ಔಷಧಿ ಸಿಂಪಡಿಸಿದ್ವಿ. ಒಳ್ಳೆ ಕೆಲಸ ಮಾಡ್ತು ಮೇಡಮ್, ಒಳ್ಳೆ ಕೆಲಸ ಮಾಡ್ತಾರೆ. ಯಾಕಂದರೆ ಅವ್ರನ್ನ ಇಂಥ ಔಷಧಿನ ಕಂಡು ಕೊಟ್ಟರಲ್ಲ, ಅವರಿಗೆ ತುಂಬ ಧನ್ಯವಾದ ಹೇಳಬೇಕು ನಮ್ಮ ಆನಂದ್ ಸರ್ ಅವರಿಗೆ. ಭಾಳ ಸಂತೋಷ ಆಯಿತು. ಎಷ್ಟು ಎಕರೆ ನೀವು ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿದ್ದೀರಾ? ಎಷ್ಟು ಜನ ಕೂಲಿಗಳನ್ನು ನೀವು ಇಲ್ಲಿ ಈ ಮೆಕ್ಕೆಜೋಳ ಕಾಯ್ಲಿಕ್ಕೋಸ್ಕರನೇ ಎಷ್ಟು ಜನ ಕೂಲಿಗಳನ್ನ ಇಡ್ತಾರೆ? ಇದ್ದೇನೆ ಮೇಡಮ್, 2-3 ಜನ ಆಳು ಕರ್ಕೊಂಬರ್ತಾ ಇದ್ವಿ. ಸುತ್ತಲೂ 3 ಎಕರೆ ಮೇಡಮ್, 3 ಎಕರೆ ಜಮೀನು. ಇದು ಅಡಿಕೆ ಹಾಕಿದ್ವಿ. ಅಡಿಕೆ ಮಧ್ಯೆ 4 ಸಾಲು ಬಿತ್ತನೆ ಮಾಡಿದ್ವಿ. ಇರಲಿ ಹಾಗೆ ಬಿಡೋದು ಬೇಡ ಅಂತ. ಯಾಕಾದ್ರೆ ಬಿತ್ತನೆ ಮಾಡಿದ್ವಿ ನಂಗೆ ಆಗ್ಬಿಟ್ಟಿದೆ ನನಗೆ. ಯಾಕಂದರೆ ಇದು ಅಕ್ಕಿ ಕಾಯಕ್ಕಾಗ್ತಿಲ್ಲ, ನಮಗೆ ಗಿಳಿ ಕಾಟ ಕಾಯಕ್ತಿಲ್ಲ. ಇದು ತುಂಬ ಹಿಂಡುಗಟ್ಟಲೆ ಬಂದುಬಿಡ್ತವೆ. ಇಲ್ಲಿ ಓಡಿಸಿಕೊಂಡು ಆ ಕಡೆ ಹೋಗ್ತವೆ, ಅಲ್ಲಿಗೂ ಈ ಕಡೆ ಬರ್ತವೆ. ನಾನು ಓಡಾಡಿ ಸಾಕಾಗಿ ಕೈ ನೋವು ಸ್ವಲ್ಪ ಮನೆ ಮಲಗಮಂಟೆ ಆ ರೀತಿ ಆಗಿಬಿಡುತ್ತೆ ನಮ್ಮ ಸಮಸ್ಯೆ. ಅದರಿಂದ ನಮ್ಮ ಆನಂದ್ ಸರ್ಗೆ ತುಂಬ ಧನ್ಯವಾದ ಹೇಳಬೇಕು. ಹೇಗೆ ಯಾಕಂದರೆ ಈ ಥರ ಔಷಧಿ ಯಾಕೆ ಕಂಡಿಡಿದು ನಮ್ಗೆ ಯಾರು ಗೊತ್ತಿರಲಿಲ್ಲ, ಪರಿಚಯ ಮಾಡಿದರು. ನಾನು ಅವ್ರ ಅಂಗಡಿಗೆ ಹೋದಾಗ ಅವರಿಗೆ ಕೂತಲ್ಲೇ 8 ಫೋನ್ ಬಂದು ಎಲ್ಲ ಕಡೆಯಿಂದ, ಶಿಕಾರಿಪುರ ಅಂತೆ, ದಾವಣಗೆರೆ ಅಂತೆ, ಮತ್ತು ಹೊಳೆನೂರು ಕಡೆಯಿಂದ. ಅವ್ರು ಅಲ್ಲಲ್ಲೇ ಕಾಂಟ್ಯಾಕ್ಟ್ ಸಂಪರ್ಕ ಕೊಡೋದು, ಇಂಥ ಅಂಗಡಿ ಹೋಗ್ರಿ ತಗೊಳ್ರಿ ಅಂತ ಹೇಳೋದು. ಭಾಳ ಸಂತೋಷ ಆಯ್ತು ನನಗೆ. ಅದರಿಂದ ಒಂದು ಒಳ್ಳೆಯ ಸಲಹೆ ಕೊಟ್ಟರು. ನನಗೆ ತುಂಬ ಅನುಕೂಲ ಆಯ್ತು ಮೇಡಮ್, ಅನುಕೂಲ ಆಗಿದೆ. ಇದರಿಂದ ನಮ್ಮ ರೈತ ಬಾಂಧವರು ಬಳಸಿದರೆ ಅವರಿಗೆ ಈ ಒಂದು ಗಿಣಿ ಕಾಟದಿಂದ ಮುಕ್ತರಾಗ್ತಾರೆ, ಒಳ್ಳೆಯದಾಗ್ತದೆ. ಬಂದಂಥ ಅಲ್ಪ ಸ್ವಲ್ಪ ಬೆಳೆಯನ್ನು ಪಡ್ಕೊಳ್ಬೋದು. ಯಾರು ನೀರು ಸೌಕರ್ಯ ಇದ್ದಂಥ ಸ್ವಲ್ಪ ಜನ ಇದ್ದೀವಿ, ಅವು ಗಿಣಿ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ಸರ್, ಡಾಕ್ಟರ್ ಬ್ರ್ಯಾಂಡ್ ಕಂಪನಿಯ ಈ ಬಾಂಡಾನ್ ಔಷಧಿಯನ್ನು ನೀವು ಗಿಡಗಳಿಗೆ ಸಿಂಪಡಿಸಿದ ಮೇಲೆ ಪಕ್ಷಿಗಳಿಗೆ ಯಾವುದೇ ರೀತಿಯಾದಂಥ ಹಾನಿ ಆಯಿತಾ? ಹಾಗೆಯೇ ಸಿಂಪಡಿಸಿದ ಮೇಲೆ ಇಲ್ಲಿ ಕೂಲಿ ಮಾಡೋರಾಗಿರ್ಬೋದು, ನೀವಾಗಿರ್ಬೋದು, ಬೆಳೆ ಹೇಗಿದೆ ಅಂತ ನೋಡಲಿಕ್ಕೆ ಓಡಾಡ್ತಾ ಇರ್ತೀರಾ. ನಿಮಗೆ ಯಾವುದೇ ರೀತಿಯಾದಂಥ ಅಲರ್ಜೀಸು, ಎಫೆಕ್ಟ್ಸು, ಅಥವಾ ಇಲ್ಲಿ ಬೇರೆ ಗಿಡಗಳಿಗಾಗಿರಬಹುದು ಏನಾರ ಎಫೆಕ್ಟ್ ಆಗಿದೆಯಾ, ಹಾನಿ ಆಗಿದೆಯಾ? ಏನು ಹಾನಿ ಆಗಿಲ್ಲ ಮೇಡಮ್, ಯಾವುದೇ ರೀತಿ ಹಾನಿ ಆಗಿಲ್ಲ. ಇತರ ಪ್ರಾಣಿ ಪಕ್ಷಿಗಳಿಗೆ, ಓಡಾಡೋಂಥ ಜನಗಳಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ, ಹಾನಿ ಆಗಿಲ್ಲ. ಅದರಿಂದ ಈ ಒಂದು ವಾಸನೆಯಿಂದ ಗಿಣಿ ಕಾಟ ಕಡಿಮೆ ಆಗಿದೆ. ಓಕೆ, ಇದು ಅವರು ಮಾಹಿತಿಯ ಪ್ರಕಾರ ಈ ಡಾಕ್ಟರ್ ಬ್ರ್ಯಾಂಡ್ ಕಂಪನಿಯ ಬಾಂಡಾನ್ ಈ ಔಷಧಿ ಏನಿದೆಯೋ ಇದು ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್, ಅಂದರೆ ಸಾವಯವದಿಂದ ಮಾಡಿರುವಂತಹ ಔಷಧಿ. ಹಾಗಾಗಿ ಯಾವುದೇ ರೀತಿಯಾದಂತಹ ಹಾನಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಸರ್, ಎಷ್ಟು ದಿವಸ ಆಯಿತು ನೀವು ಈ ಗಿಡಗಳಿಗೆ ಔಷಧಿಯನ್ನು ಸಿಂಪಡಿಸಿ? ಒಂದು 25-30 ದಿನ ಪವರ್ ಇರುತ್ತೆ ಅಂತ ಹೇಳಿದರೆ ಅದೇ ರೀತಿ ಇದೆ. ಅದರಿಂದ ಆ ಥರ ಕಷ್ಟ ಬರಲ್ಲ, ಅದು ಅಂದ್ಕೊಂಡಿದ್ವಿ ಮೇಡಮ್. ಸೊ ಇದಿಷ್ಟು GR ಕೃಷ್ಣಪ್ಪ ಅವರ ಮಾತು. ಈ ಒಂದು ಡಾಕ್ಟರ್ ಬ್ರ್ಯಾಂಡ್ ಕಂಪನಿಯ
ಬಾಂಡಾನ್ ಔಷಧಿಯನ್ನು ಸಿಂಪಡಿಸಿದ ನಂತರದಲ್ಲಿ ಗಿಳಿಗಳ ಕಾಟ ಕಮ್ಮಿಯಾಗಿದೆ. ಕೂಲಿಯವರು ಯಾವಾಗಲೂ ಕಾಯಬೇಕು ಅಂತ ಹೇಳಿ ಏನೂ ಇಲ್ಲ. ಯಾಕಂದರೆ ಕೂಲಿಯವರು ಎಷ್ಟೇ ಹೊತ್ತು ಕಾದರೂ ಕೂಡ ಊಟಕ್ಕೆ ತಿಂಡಿಗೆ ಹೋದಾಗ ಆ ಪಕ್ಷಿಗಳ ಹಾವಳಿಯಿಂದ ಸಾಕಷ್ಟು ಬೆಳೆ ಹಾನಿ ಆಗುವಂತಹದ್ದು ಸಾಮಾನ್ಯವಾಗಿದೆ. ಹಾಗಾಗಿ ಆ ಒಂದು ಹಾನಿಯಿಂದ ನಾನು ಮುಕ್ತಿಯನ್ನು ತಗೊಂಡಿದ್ದೀನಿ. ಈ ಬಾಂಡಾನ್ ಕಂಪನಿ ನನಗೆ ಹೆಲ್ಪ್ ಮಾಡಿದೆ ಅಂತ ಹೇಳಿ GR ಕೃಷ್ಣಪ್ಪ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಕಿ ಡಿಸೋಜ ಜೊತೆ ನಂದಿನಿ, ಆಲ್ತಳ್ಳಿ ಸೋಮಿನಕೊಪ್ಪ ಗ್ರಾಮ, ಕನ್ನಡ ಮೀಡಿಯಂ 24x7.